Many people feel that we know about oral health, that is about brushing the teeth. So, is it only about brushing the teeth, or what is oral health all about? ಹಲ್ಲುಸ್ತಾರೆ ಆ ತರ. ಸೊ ನಾವು ಒಂಥರ ಬೂಟ್ ಪಾಲಿಶ್ ಮಾಡೋ ತರ ಹಲ್ಲುಸ್ತೀವಿ. ನಾರ್ಮಲ್ ಬ್ರಷಿಂಗ್. ನಮ್ಗೇನ್ ಅನ್ಸತ್ತೆ, ಈಗ ನಾವು ಟೇಬಲ್ ಕ್ಲೀನ್ ಮಾಡಿ ಚೂರು ಉಜ್ಜಿದ್ರೆ ನಾವು ಶೈನ್ ಬರುತ್ತೆ, ನಾವು ಆ ತರ ಹಲ್ಲು ಉಜ್ತಾ ಇಲ್ಲ ಇದ್ವಿ. ಸರ್, ತುಂಬಾ ಸ್ವಲ್ಪ ಜನದ ಹಲ್ಲು ಮುಂದೆ ಬರುತ್ತೆ, ಅಂದ್ರೆ ಅಲೈನ್ಮೆಂಟ್ ಸರಿ ಇಲ್ಲ ಅಂತ ದೇರ್ ಸಮಥಿಂಗ್ ಕಾಲ್ಡ್ ಎಸ್ ಬ್ರೇಸಸ್. ಬ್ರೇಸಸ್ ಹಾಕ್ತಾರೆ. ಈಗ ಮುಂಚೆ ವಿಸಿಬಲ್ ಬ್ರೇಸಸ್ ಇತ್ತು, ಈಗ ಇನ್ವಿಸಿಬಲ್ ಬ್ರೇಸಸ್ ಬರ್ತಾ ಇದೆ. ಸೊ ಇಸ್ ಇಟ್ ಒನ್ಸ್ ವಿ ಎಕ್ಸ್ಟ್ರಾಕ್ಟ್ ಅ ಟೀತ್, ಹಲ್ಲು ತೆಗ್ಸಿದ್ಮೇಲೆ ಇಟ್ ವಿಲ್ ಅಫೆಕ್ಟ್ ಅವರ್ ಐಸ್ ಆರ್ ಬ್ರೈನ್ ಅಂತ? ಇಸ್ ಇಟ್ ಟ್ರೂ? Hello friends, welcome back to our channel Life Beyond 22 Yards. Health, which we seldom care about, that is called as oral health. So we feel that oral health is only limited to brushing our teeth twice a day, thrice a day, that's it. So is it something more to it? To know more, we have with us today Dr. Vikil Chakravarti, the very uh, well-known dentist. Dr. Vikil, thank you. Welcome to our show. Sure, thank you, sir. Like, welcome having you in your show. Thank you. So, Doctor, as we had discussed, what is many people feel that we know about oral health, that is about brushing the teeth. So, is it only about brushing the teeth, or what is oral health all about? See, oral health is the main thing people is neglected in India. Okay. Well, like oral health, only think about the only tooth. Okay, there beyond that there comes gums, tongue, cheek, everything. Okay, they're not thinking much about that thing. Mainly, if you come to the dental, like the patient will come to the dentist only when there is a pain. They're having that thing. ಅಲ್ಲಿ ನೋವಿದ್ರೆ ಮಾತ್ರ ಡಾಕ್ಟರ್ ಹತ್ರ ಹೋಗ್ಬೇಕು, ಅಷ್ಟವರೆಗೂ ಯಾರು ಬರೋದು ಇಲ್ಲ. ದಟ್ ಈಸ್ ದ ಮೈನ್ ಪೀಪಲ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಸರ್. ಈಗ ನೋವು ಇಲ್ದಿದ್ರೆ ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಆ ತರ. ನಿಮ್ಗೆ ಈಗ ಒಂದು ಹಲ್ಲು ನೋವು ಬರೋವರೆಗೂ ವೇಟ್ ಮಾಡುತ್ತೆ ಅಂದ್ರೆ ಟ್ರೀಟ್ಮೆಂಟ್ ವೈಸ್ ಕೂಡ ಲಾಂಗ್ ಇದಾಗುತ್ತೆ. ನಾವು ಹಲ್ಲು ಉಳಿಸೋ ಚಾನ್ಸಸ್ ಕೂಡ ಸೇವ್ ಲೈಕ್ ಲೆಸ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಓಕೆ. ಈಗ ನೀವು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಬಂದ್ರೆ ಅನ್ಕೊಡಿ, ಈಗ ಕ್ಯಾವಿಟಿ ವೈಸ್ ಸಮಥಿಂಗ್ ಏನೋ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಒಂದು ಸಿಗ್ನಲ್ಸ್ ಕೊಡುತ್ತೆ ಸರ್, ಸಮಥಿಂಗ್ ಲೈಕ್ ಸೆನ್ಸಿಟಿವಿಟಿ, ಲೈಕ್ ಅಲ್ಲಿ ಜುಮ್ ಅನ್ನೋದು ಆ ತರ. ದೆನ್ ಬ್ಲೀಡಿಂಗ್ ಫ್ರಮ್ ದ ಗಮ್ಸ್, ಬ್ರಷ್ ಮಾಡುವಾಗ ಬ್ಲಡ್ ಬರೋದು, ಈ ತರ ಎಲ್ಲ ಒಂದು ಸಿಂಪ್ಟಮ್ಸ್ ಕೊಡುತ್ತೆ ಸರ್. ಇವನ್ ಲೈಕ್ ಫುಡ್ ಲಾಡ್ಜ್ಮೆಂಟ್ ಅದೊಂದು ಸಿಂಪ್ಟಮ್ ಕೊಡುತ್ತೆ. ನೀವು ಡಾಕ್ಟರ್ ಹತ್ರ ವಿಸಿಟ್ ಮಾಡಬೇಕು, ಸಮಥಿಂಗ್ ಇಸ್ ನಾಟ್ ಹ್ಯಾಪನಿಂಗ್ ಗುಡ್ ಅಂತ. ಪೀಪಲ್ ವಿಲ್ ನೆಗ್ಲೆಕ್ಟ್, ಬಿಡು ಅಲ್ಲೂ ಸೇರ್ಕೊಂತಿದೆ, ಜುಮ್ ಅಂತಿದೆ, ಜಸ್ಟ್ ನಾವು ಆಲ್ ದ ಪೇಸ್ ಆರ್ ಕಮಿಂಗ್, ಲೈಕ್ ಸೆನ್ಸಿಟಿವ್ ಪೇಸ್ಟ್ ಯೂಸ್ ಮಾಡಿದ್ರೆ ಆಗ್ಬಿಡುತ್ತೆ ಅಂತ. ಇಟ್ ಇಸ್ ನಾಟ್ ಥಿಂಗ್ ಲೈಕ್ ದಟ್. ದೇರ್ ಈಸ್ ಸಮಥಿಂಗ್ ರೇರ್, ಲೈಕ್ ಪ್ರಾಬ್ಲಮ್ ಇದೆ ಅಂತ ಇರೋದ್ರಿಂದಾನೆ ದೀಸ್ ಆಲ್ ಥಿಂಗ್ಸ್ ವಿಲ್ ಬಿ ಹ್ಯಾಪನಿಂಗ್. ಜಸ್ಟ್ go visit the nearest dentist, anything like that. Like you will be having the treatment solved as soon as possible. Very nice. ನೀವು ಈಗ ಹೇಳಿದ್ರಿ, ಓರಲ್ ಹೆಲ್ತ್ ಇಸ್ ನಾಟ್ ಓನ್ಲಿ ಅಬೌಟ್ ಬ್ರಷಿಂಗ್ ದ ಟೀತ್, ಮೇಕಿಂಗ್ ಶೋರ್ ಕ್ಯಾವಿಟೀಸ್ ಎಲ್ಲ ಆಗಬಾರ್ದು. ಸೊ ರೆಗ್ಯುಲರ್ಲಿ ಡೆಂಟಲ್ ಕ್ಲಿನಿಕ್ ವಿಸಿಟ್ ಮಾಡಬೇಕು. ನಿಮ್ಮ ಹತ್ರ ಮನೆ ಹತ್ರ ಇರೋದು ಎಲ್ಲ ವೆಲ್ ನೋನ್ ಡೆಂಟಿಸ್ಟ್ ಹತ್ರ ನೀವು ಸಲಹೆ ತಗೋಬೇಕು ಅಂತ. ಈಗ ನಮ್ದ್ರಲ್ಲೊಂದು what we call it as a myth. Yes. So the thing is, when we go, we feel cavity is there, so they try to clean our tooth. So ಹಲ್ಲು ಕ್ಲೀನ್ ಮಾಡೋದ್ರಲ್ಲಿ ಹಲ್ಲು ಲೂಸ್ ಆಗತ್ತೆ ಅಂತ ಒಂದು ಇದೆ. ಸೊ ಅದ್ ನಿಜಾನಾ? No, not at all, sir. Okay, what is the thing? People ಇನ್ನ ಜನಕ್ಕೆ ಆ ಮೈಂಡ್ ಸೆಟ್ ಇಂದಲೇ ಫಿಕ್ಸ್ ಆಗ್ಬಿಟ್ಟಿದೆ. ಜಸ್ಟ್ ಮುಂಚೆ ಹೇಳ್ತಿದ್ರು ಲೈಕ್ ಹಲ್ಲು ಕ್ಲೀನ್ ಮಾಡಿಸ್ಕೊಂಡ್ರೆ ಲೂಸ್ ಆಗಿತ್ತೆ, ನಥಿಂಗ್ ಲೈಕ್ ದಟ್. ಹಲ್ಲು ಕ್ಲೀನ್ ಮಾಡೋದು ಸಮಥಿಂಗ್ ಲೈಕ್ ಈಗ ಮನೆ ಸುತ್ತ ನಾವ್ ಹೇಗ್ ಕ್ಲೀನ್ ಇಟ್ಕೊಂತಿರೋ, ಲೈಕ್ ಗಾರ್ಡನ್ ಆಗ್ಲಿ ಹೇಗ್ ಇಟ್ಕೊಂತಿರೋ, ಅದೇ ತರ ಅಲ್ಲೂ ಸುತ್ತ ಲೈಕ್ ಕ್ಯಾಲಿಕ್ಯುಲಸ್ ಅಂತೀರಿ, ಅದೆಲ್ಲ ಇದಾಗಿರುತ್ತೆ. ದಟ್ ವಿಲ್ ಲೈಕ್ ಹಾರ್ಮ್ ದ ಗಮ್ಸ್ ಅಂಡ್ ದ ಬೋನ್. ಎರಡನ್ನು ಹಾರ್ಮ್ ಮಾಡ್ತಾ ಬರ್ತಾ ಇರುತ್ತೆ. ನೀವು ಲಾಸ್ಟ್ ಲೈಕ್ ಆಲ್ಮೋಸ್ಟ್ 10 years 15 years ವರೆಗೂ ಬಿಟ್ಬಿಟ್ಟು ಬಂದು ಲೈಕ್ ಇನ್ನೇನ್ ಅಲ್ಲಿನ ಲೂಸ್ ಆಗೋ ಇರುತ್ತೆ ಆಲ್ಮೋಸ್ಟ್ ಸ್ಟೇಜ್. ಆ ಸ್ಟೇಜ್ ಅಲ್ಲಿ ಬಂದು ನೀವು ಅಲ್ಲಿ ಕ್ಲೀನ್ ಮಾಡಿಸ್ಕೊಂತೀರಿ ಅಂದ್ರೆ ಬಿಕಾಸ್ ಇಟ್ ಸ್ಟ್ಯಾಂಡಿಂಗ್ ಹೆಲ್ಪ್ ಆಫ್ ದ ಕ್ಯಾಲಿಕ್ಯುಲಸ್ ಆ ಟೈಮಲ್ಲಿ ಇದಾಗುತ್ತೆ. ಲೈಕ್ ಮಿನಿಮಮ್ 6 months once or 8 months once ಸ್ಕೇಲಿಂಗ್ ಮಾಡಿಸ್ಕೊಂಡಿದ್ರೆ ಐ ಕ್ಯಾನ್ ಗ್ಯಾರಂಟಿ ದಟ್ ಯು ಕ್ಯಾನ್ ಹ್ಯಾವ್ ಎ ಲೈಫ್ ಟೈಮ್ ಆಫ್ ಟೂತ್. ಓಕೆ. ಸೊ ಈಗ ನಾವೆಲ್ಲ ಚಿಕ್ಕವರಿದ್ದಾಗ, ಸೊ ನಾವು ನೋಡಿ ನಮ್ ದೊಡ್ಡವ್ರು ಯಾವ ತರ, ನಮ್ ಫ್ರೆಂಡ್ಸ್ ಯಾವ ತರ ಹಲ್ಲುಸ್ತಾರೆ ಆ ತರ. ಸೊ ನಾವು ಒಂಥರ ಬೂಟ್ ಪಾಲಿಶ್ ಮಾಡೋ ತರ ಹಲ್ಲುಸ್ತೀವಿ. ದಟ್ ಈಸ್ ದ ವೆರಿ ರಾಂಗ್ ಮೆಥಡ್. ಸೊ ನಮ್ಗೆ ಯಾವ ತರ ಹಲ್ಲು ಉಜ್ಬೇಕಂತ ತೋರಿಸ್ಕೊಡ್ಬೋದಾ ನೀವು? ಫಸ್ಟ್ ಥಿಂಗ್ ಈಸ್ ಲೈಕ್ ಜನ ಈಗ ಹೇಗೆ ಯೂಸ್ ಮಾಡ್ತಾರೆ, ಹಾರ್ಡ್ ಬ್ರಷ್ ಯೂಸ್ ಮಾಡ್ಕೊಂಡು ಜೋರಾಗಿ ಉಜ್ಜಿದ್ರೆ ಹೇಳಿದ್ರೆ ಬೂಟ್ ಪಾಲಿಶ್ ಅಂತ. ದಟ್ ವಾಸ್ ಎ ಗುಡ್ ಎಕ್ಸಾಂಪಲ್. ಓಕೆ, ಅದು ಯೂಸ್ ಮಾಡ್ತಾ ಏನಾಯ್ತು, ಹಲ್ಲು ಸವಿತಾ ಬರುತ್ತೆ. ಓಕೆ. ಸಿ ಫಸ್ಟ್ ಥಿಂಗ್ ಲೈಕ್ ಹಾರ್ಡ್ ಬ್ರಷ್ ಅವೆಲ್ಲ
ಇಟ್ಸ್ ನಾಟ್ ರಿಕ್ವೈರ್ಡ್ ಸರ್. ಓಕೆ, ಹ್ಮ್. ಜಸ್ಟ್ ನಾರ್ಮಲ್ ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಬ್ರಷ್ ಹ್ಮ್. ಲೈಕ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಅಥವಾ ಹ್ಮ್. ಯೂಸ್ ಮಾಡಿದ್ರೆ ಸಾಕು. ಇವನ್ ಲೈಕ್ ಹೇಗಾಗಿರುತ್ತೆ ಅಂದ್ರೆ ಸ್ವಲ್ಪ ಜನ ಹಲ್ಲು ಉಜ್ಜಿ ಉಜ್ಜಿ ಲೈಕ್ ಹಲ್ಲು ಕಟ್ ಆಗೋ ಸ್ಟೇಜ್ ಬಂದಿರುತ್ತೆ. ಓಹೋ, ಹೌದಾ? ದಟ್ ಇಸ್ ಕಾಲ್ಡ್ ಸರ್ವೈಕಲ್ ಅಬ್ರೇಷನ್ಸ್ ಆಗಿರುತ್ತೆ. Okay. ಸಮಥಿಂಗ್ ಲೈಕ್ ನೀವು ಒಂದು ಕಲ್ಲಲ್ಲಿ ನೀವು ದಿನ ಒಂದು ಬ್ರಷ್ ತಗೊಂಡು ಹಾರ್ಡ್ ಬ್ರಷ್ ತಗೊಂಡು ಹಚ್ಚಿದ್ರೆ ಅದೇ ಲೈಕ್ ಸವಿಯುತ್ತಲ್ಲ ಸರ್, ಸೇಮ್ ಅದೇ ರೀತಿ ಕೂಡ ನಮ್ಮ ಹಲ್ಲು ಕೂಡ ಅಷ್ಟೇ ಜೋರಾಗಿ ಹಾಕಿ ಉಜ್ಜಿತಾ ಇದ್ರೆ ಇಟ್ಸ್ ಸಮಥಿಂಗ್ ಲೈಕ್ ನೀವು ಸೊ ಒಂದು 10 ಮಿನಿಟ್ಸ್ ಮಾಡಿದ್ರೆ ಬ್ರಷಿಂಗ್ ನನಗೆ ಹಲ್ಲು ವೈಟ್ ಆಗ್ಬಿಡುತ್ತೆ ಆ ತರ ಇಲ್ಲ ಸರ್. ಹ್ಮ್. ಜಸ್ಟ್ ಪ್ರಾಪರ್ ಬ್ರಷಿಂಗ್, ಜಸ್ಟ್ ನೀವು ಸರ್ಕ್ಯುಲರ್ ಮೋಷನ್ ಆಗಿ ಜಸ್ಟ್ ಇಫ್ ಯು ಟೇಕ್ ಥಿಂಗ್ ನಮ್ ಮೇನ್ ಏರಿಯಾಸ್ ಏನೀಗ ಗಮ್ಸ್ ಹತ್ರ ಇಲ್ಲೆಲ್ಲ ಫುಡ್ ಲಾಡ್ಜ್ಮೆಂಟ್ ಆಗಬಾರ್ದು ಸರ್. ಈಗ ಹ್ಮ್. ಫಸ್ಟ್ ಥಿಂಗ್ ಇಸ್ ಲೈಕ್ ಸರ್ಕ್ಯುಲರ್ ಮೋಷನ್ ನಾವು ಹೇಳ್ತೀವಿ ಇದನ್ನ. ಹ್ಮ್. ಓಕೆನಾ, ಇದನ್ನ ಇಫ್ ಯು ಡಿವೈಡ್ ಇಟ್ ಲೈಕ್ ಇಂಡಿವಿಜುವಲಿ ಈ ತರ ಮೇನ್ ಥಿಂಗ್ Okay. ಮೇನ್ ಫುಡ್ ಲಾಡ್ಜ್ಮೆಂಟ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೇಕು ಸರ್. ಮೇನ್ ಥಿಂಗ್ Okay. ಇಷ್ಟು ಈ ತರ ಹ್ಮ್. ಇದಾಗಲ್ಲದು ಹ್ಮ್. ಅಪ್ಪರ್ ಅಲ್ಲಿ ಈ ತರ. ಹ್ಮ್. Okay. ಇದನ್ನೇ ನೀವು ಫಾಸ್ಟ್ ಆಗಿ ಮಾಡ್ತದೆ ಸಮಥಿಂಗ್ ಲೈಕ್ ದಿಸ್. ಹ್ಮ್. ಓಕೆ, ಓಕೆ. ಹಿಂಗ್ ಮಾಡಿದಾಗ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೋಷನ್ ಅಲ್ಲಿ ಮಾಡಿ ಜಸ್ಟ್ ಸಾಫ್ಟ್ ಬ್ರಷ್ ಹ್ಮ್. ದೆನ್ ಅಕ್ಲೂಷಲ್ ಸರ್ಫೇಸಸ್ ಹ್ಮ್. ಇಸ್ ಮೋರ್ ದೆನ್ ಎನಫ್ ಸರ್. ಓಕೆ, ಜಸ್ಟ್ 2-3 ಮಿನಿಟ್ಸ್ ಇಸ್ ಫೈನ್. ಓಕೆ, 10 ನಿಮಿಷ ಮಾಡಿದೆ ಸರ್, ಅಲ್ಲೂ ನನ್ಗಿನ್ನ ಆದ್ರೂ ಕ್ಯಾವಿಟಿ ಇದೆ. ಹಾ. ಬಿಕಾಸ್ ಮೆನಿ ಆಫ್ ದ ಪೇಷಂಟ್ಸ್ ವಿಲ್ ಬಿ ಕಂಪ್ಲೇನಿಂಗ್ ದ ಸೇಮ್ ಥಿಂಗ್. ನನಗೆ 10 ನಿಮಿಷ ಮಾಡ್ತಿದ್ರು ಅಲ್ಲಿ ಉಳ್ಕಾಗ್ತಿದೆ ಸರ್, ನಾನು ಸ್ವೀಟ್ಸ್ ತಿಂತ ಇಲ್ಲ, ಚಾಕ್ಲೇಟ್ಸ್ ತಿಂತ ಇಲ್ಲ, ಆದ್ರೂ ನನಗೆ ಉಳ್ಕಾಗ್ತಿದೆ. ನಥಿಂಗ್ ಲೈಕ್ ಓಕೆ, ನೀವು ಆಲ್ರೆಡಿ ನೀವು ಕ್ಯಾವಿಟಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಾ. ಓಕೆ, ಸ್ಮಾಲ್ ಕ್ಯಾವಿಟಿ ಆಯ್ತು, ನೀವು ಅವಾಗ ಇನಿಷಿಯಲ್ ಆಗಿ ಬಂದಿಲ್ಲ, ಫುಡ್ ಲಾಡ್ಜ್ಮೆಂಟ್ ಆಗ್ತದೆ ಕ್ಯಾವಿಟಿ ಆದಾಗ ನೀವು ಬಂದಿಲ್ಲ. ಇವಾಗ ಲೈಕ್ ದೊಡ್ಡದಾಗ ಆದ್ಮೇಲೆ ನನ್ಗೆ ಇದಾಗ್ತಿದ್ರೆ ಸಮಥಿಂಗ್ ಚಾಕ್ಲೇಟ್ಸ್ ತಿಂತ ಇದೀರ ಅಂದ್ರೆ ಆಲ್ರೆಡಿ ಕ್ಯಾವಿಟಿ ಇದೆ ಈಗಲ್ಲ. ಹ್ಮ್. ಕ್ಯಾವಿಟಿ ಇದ್ದಾಗ ನೀವು ಚಾಕ್ಲೇಟ್ ಶುಗರ್ಸ್ ಎವ್ರಿಥಿಂಗ್ ಇಸ್ ಇಂಜೆಕ್ಟ್ ಮಾಡ್ತಿದಾಗ ಏನಾಗುತ್ತೆ ಸಮಥಿಂಗ್ ಯು ಆರ್ ಫೀಡಿಂಗ್ ಎ ಮೈಕ್ರೋ ಆರ್ಗನಿಸಮ್ಸ್. ಅಲ್ಲಿ ಕ್ಯಾವಿಟಿ ಇರುತ್ತಲ್ಲ Okay. ಅಲ್ಲಿ ನೀವು ದಟ್ We are ಈಸ್ feeding the fungus. ಲೈಕ್ ಮೈಕ್ರೋ ಆರ್ಗನಿಸಮ್ಸ್. ಆ ತರಕ್ಕೆ ನಾವು ಚಾಕ್ಲೇಟ್ಸ್ ಹೌದ ಚಾಕ್ಲೇಟ್ಸ್ ಲೈಕ್ ಕಾಸಸ್ ಕೇರಿಸ್ ಅಂದ್ರೆ ಹ್ಮ್. ಆಲ್ರೆಡಿ ಸ್ಮಾಲ್ ಲೈಕ್ ಈಗ ನೀವು ಚಾಕ್ಲೇಟ್ಸ್ ಮಕ್ಕಳು ತಿಂದಿರ್ತಾರೆ, ತಿಂದಾದ್ಮೇಲೆ ಆ ಶುಗರ್ ಕಂಟೆಂಟ್ ಇರುತ್ತಲ್ಲ ಸರ್ ಲೈಕ್ ಚಾಕ್ಲೇಟ್ಸ್ ಅಲ್ಲಿ ಅದೆಲ್ಲ ಟೂತ್ ಮೇಲೆ ಸರ್ಫೇಸ್ ಅಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಇಮಿಡಿಯೇಟ್ ಆಗಿ ನೀವು ಬ್ರಷ್ ಮಾಡ್ಕೊಂಡ್ರೆ ಇಟ್ಸ್ ಫೈನ್. Okay. ಚಾಕ್ಲೇಟ್ಸ್ ತಿನ್ಬೋದು, ಸ್ವೀಟ್ಸ್ ತಿನ್ಬೋದು. ವೆರಿ ವೆರಿ ನೈಸ್ಲಿ ಎಕ್ಸ್ಪ್ಲೇನ್ಡ್. ನೀವು ಒಳ್ಳೆ ಪಾಯಿಂಟ್ ತಗೊಂಡ್ ಬಂದಿದ್ರಿ ಈಗ ಚಾಕ್ಲೇಟ್ ಸ್ವೀಟ್ಸ್ ಬಗ್ಗೆ. ಸೊ ಚಾಕ್ಲೇಟ್ ಸ್ವೀಟ್ಸ್ ಅಂತೂ ಎಲ್ಲರಿಗೂ ಇಷ್ಟ. ಸೊ sure. ಚಾಕ್ಲೇಟ್ಸ್ ಜಾಸ್ತಿ ಮಕ್ಕಳಿಗೆ ಇಷ್ಟ. ಹೌದು, ಸೊ ನಾವು ನೋಡ್ತಾ ಇದೀವಿ ಆಫ್ ಲೇಟ್ ಹ್ಮ್. ಮಕ್ಕಳಿಗೆ ಹಲ್ಲು ಹುಳುಕಾಗೋದು ಆ ತರ ಆಗ್ತದೆ. ಸೊ ಹೌ ಟು ಟೇಕ್ ಕೇರ್ ಆಫ್ ಟೀತ್ ಆರ್ ಟೂತ್ ಆಫ್ ದ ಚಿಲ್ಡ್ರನ್? ಚಿಲ್ಡ್ರನ್ಸ್ ಈಸ್ ಲೈಕ್ ವೆರಿ ಬೇಸಿಕ್ ಥಿಂಗ್ಸ್ ಆರ್ ನಥಿಂಗ್. ಓಕೆ, ಓನ್ಲಿ ಥಿಂಗ್ ಇಸ್ ಮೇನ್ಲಿ ಮಕ್ಕಳಲ್ಲಿ ಬ್ರಷಿಂಗ್. ಹ್ಮ್. ಫಸ್ಟ್ ಥಿಂಗ್ ಲೈಕ್ ಮಕ್ಕಳು ಲೈಕ್ ಮಾರ್ನಿಂಗ್ ನೈಟ್ ಚಾಕ್ಲೇಟ್ಸ್ ತಿಂತಾನೆ ಇರ್ತಾರೆ. ಇವನ್ ಮಲ್ಗೋಕ್ಕಿಂತ ಮುಂಚೆ ಹಾಲು ಕುಡಿದು ಮಲ್ಗೋ ಅಭ್ಯಾಸ ಇರುತ್ತೆ ಹ್ಮ್. ಲೈಕ್ ಕಿಡ್ಸ್ ಗಳಲ್ಲ. ಈಗ ಏನಾಗಿತ್ತು ಅಂದ್ರೆ ಲೈಕ್ ಎವ್ರಿಥಿಂಗ್ ದೇರ್ ವಿಲ್ ಬಿ ಶುಗರ್ಸ್. ಓಕೆ. ದೇರ್ ಈಸ್ ಸಮಥಿಂಗ್ ಲೈಕ್ ವಿ ಆರ್ ಫೀಡಿಂಗ್. ಇವೇನಂದ್ರೆ ಪ್ರತಿ ಟೈಮ್ ಈಗ ಮಕ್ಕಳಿಗೆ ಲೈಕ್ ಫಾರ್ ಕಿಡ್ಸ್ ಅಂಡ್ ಆಲ್ ಲೈಕ್ 1-2 ವರ್ಷ ಮಕ್ಕಳಿಗೆಲ್ಲ ಎಷ್ಟೊಂದು ಕಾಟನ್ ರ್ಯಾಪ್ ಮಾಡ್ಕೊಂಡು ಬೆಳ್ಳಲ್ಲಿ ಯು ಕ್ಯಾನ್ ಕ್ಲೀನ್ ಇಟ್ ದೆಮ್. ಅದರ್ವೈಸ್ 3 ಇಯರ್ಸ್ ಮೇಲೆ ಒಂದು ಸ್ಮಾಲ್ ಬ್ರಷಸ್ ಬರುತ್ತೆ, ಕಿಡ್ಸ್ Okay. ಬ್ರಷಸ್. ಯು ಕ್ಯಾನ್ ಕ್ಲೀನ್ ಇಟ್ ವಿತ್ ದಟ್ ಥಿಂಗ್. ಹ್ಮ್. ದಟ್ಸ್ ಇಸ್ ಫೈನ್. ದೆನ್ ಮೌತ್ ವಾಶಸ್ ಬರುತ್ತೆ. ದೆನ್ ಪೇಸ್ಟ್ ಯು ಕ್ಯಾನ್ ಯೂಸ್ ಲೈಕ್ ಮಕ್ಕಳಿಗೆ ಫ್ಲೋರೈಡ್ ಪೇಸ್ಟ್ ಅಂತ ಬರುತ್ತೆ ಸರ್. ಓಕೆ. ದಟ್ಸ್ ವೆರಿ ಗುಡ್. ಓಕೆ, ದಟ್ಸ್ ವಿಲ್ ಅವಾಯ್ಡ್ ದ ಕ್ಯಾವಿಟೀಸ್. ಮೇನ್ಲಿ ಥಿಂಗ್ ಇದೆ ಗೊತ್ತಾ, ಜಸ್ಟ್ ಈಗ ಹಲ್ಲು ಉಳುಕಾಗ್ತಿದ್ರೆ ಮಕ್ಕಳಲ್ಲಿ ಏನ್ ಮಾಡ್ತಾರೆ, ಹಲ್ಲು ತೆಗ್ಸ್ಬೇಡ ಸರ್, ಹಾ. ಹೇಗಿದೆ ಹಲ್ಲು ಬೀಳುತ್ತಲ್ಲ. ಹ್ಮ್. ದಟ್ ಈಸ್ ದ ಥಿಂಗ್. ಪೇಷಂಟ್ಸ್ ಎಲ್ಲ ಫಸ್ಟ್ ಈಗ ಪೇಷಂಟ್ ಬರ್ತಾರಂಗೆ ಸರ್ ಹಲ್ಲಿದು ಉಳುಕಾಗಿದೆ ತೆಗ್ದ್ಬಿಡಿ ಸರ್, ಮಗು ಅಳ್ತಿದೆ ನೋವಾಗ್ತಿದೆ. ನಥಿಂಗ್ ಲೈಕ್ ದಟ್ ಸರ್. ಮಕ್ಕಳಿಗೂ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಹ್ಮ್. ಓಕೆ, ಸರ್ಟೇನ್ ಏಜ್ವರೆಗೂ ನಾವು ಟೀತ್ ಉಳಿಸ್ಕೋಬೇಕಾಗಿತ್ತು. ಸಮಥಿಂಗ್ ನಾವೀಗ ಹೇಗಂತಾರಂದ್ರೆ ಪೇಷಂಟ್ ತೆಗ್ಬಿಡಿ ಸರ್ ಅಂದಾಗ ಅದು ನಮ್ಗೆ ಒಂದ್ಸ ಒಪ್ಪಲ್ಲ ಸರ್. ಯಾಕಂದ್ರೆ ಇಟ್ಸ್ ಅಪ್ ಟು ಸಮ್ ಇಯರ್ಸ್ ವರೆಗೂ ಇರ್ಬೇಕಾಗಿತ್ತೆ. ಇಲ್ದದಾಗ ಏನಾಗಿತ್ತು ಅಂದ್ರೆ ಅದು ತೆಗೆದ್ಬಿಟ್ಟಾಗ ಲೈಕ್ ಮಾಲ್ ಅಲೈನ್ಮೆಂಟ್, ಈಗ ನಾವು ಒರಿಜಿನಲ್ ಟೂತ್ ಬರ್ಬೇಕಾಯ್ತಲ್ಲ, ಲೈಕ್ ಪರ್ಮನೆಂಟ್ ಟೀತ್ ವಾಟ್ ಥಿಂಗ್. ಈಗ ನಮ್ಗೆ ಹಿಂದೆ ಅಲ್ಲೆಲ್ಲ ಈಗ ಲೈಕ್ ಮೋಲಾರ್ಸ್ ಎಲ್ಲ ಲೈಕ್ ಅರೌಂಡ್ ನಮ್ಗೆ 10 ಇಯರ್ಸ್ ಮೇಲೆ ಸ್ಟಾರ್ಟ್ ಆಗಿತ್ತು ಸರ್ ಬರೋದು. ಓಕೆ. ಈ 5 ಇಯರ್ಸ್ಗೆ ಅಲ್ಲಿ ತೆಗ್ಸ್ಬಿಟ್ರೆ ಹ್ಮ್. ಲೈಕ್ 10 ಇಯರ್ಸ್ ಗ್ಯಾಪ್ ಇರುತ್ತಲ್ಲ, ಅವೆಲ್ಲ ಹ್ಮ್. ಮಾಲ್ ಅಲೈನ್ಮೆಂಟ್ ಆಗ್ಬಿಡುತ್ತೆ. ಅಲ್ಲ ಕರೆಕ್ಟ್ ನೆಕ್ಸ್ಟ್ ಅಲ್ಲಿ ಬರೋದಕ್ಕೆ ಜಾಗ ಇರಲ್ಲ. ದೀಸ್ ಆಲ್ ದ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್ ಇನ್ ಲೈಕ್ ಮಕ್ಕಳಲ್ಲಿ ಸರ್. ಆಯ್ತಾ, ನಥಿಂಗ್ ಇಸ್ ಜಸ್ಟ್ ಕೇರ್ ಇಸ್ ಬ್ರಷಿಂಗ್ ಅಂಡ್ ಇಫ್ ಎನಿ ಪ್ರಾಬ್ಲಮ್ ಇಸ್ ದೇರ್ ಇಮಿಡಿಯೇಟ್ ಆಗಿ ತೋರಿಸಿ. ಫುಲ್ ಎಲ್ಲ Yes. ಹಲ್ಲುಳ್ಕಾದ್ಮೇಲೆ ಎಲ್ಲ ಹಾಳಾದ್ಮೇಲೆ ಬರೋದು ಜಸ್ಟ್ ಸಿಂಪಲ್. ಪೇಷಂಟ್ ಮಕ್ಕಳು ಹೇಳ್ತಾರೆ. ದಟ್ಸ್ ಇಟ್ ಸರ್. ಓಕೆ. ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಈಗ ಮಕ್ಕಳು ಹಲ್ಲು ತೆಗಿಸ್ತಾರೆ ಅಂತ. ಸೊ ಸೀನಿಯರ್ಸ್ ಅಲ್ಲೂ ಆಗತ್ತೆ. ಸಪೋಸ್ ಪೇನ್ ಜಾಸ್ತಿ ಆದ್ರೆ ವಿ ಗೋ ಫಾರ್ ಎಕ್ಸ್ಟ್ರಾಕ್ಷನ್. ಸೊ ನಾವು ವಾಟ್ ಯು ಹ್ಯಾವ್ ರೆಡ್ ಅಂಡ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಡಿಸ್ಕಸ್ಡ್ ಅಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಅಂದ್ರೆ, ಒನ್ಸ್ ವಿ ಎಕ್ಸ್ಟ್ರಾಕ್ಟ್ ಅ ಟೀತ್, ಹಲ್ಲು ತೆಗ್ಸಿದ್ಮೇಲೆ ಇಟ್ ವಿಲ್ ಅಫೆಕ್ಟ್ ಅವರ್ ಐಸ್ ಆರ್ ಬ್ರೈನ್ ಅಂತ. ಇಸ್ ಇಟ್ ಟ್ರೂ? ಸರ್, ಯಾವುದೇ ಸ್ಟಡೀಸ್ ಅಲ್ಲಿ ಐಸ್ಗೆ ಹಾ. ಲೈಕ್ ಕಣ್ಣಿಗೆ
ಎಫೆಕ್ಟ್ ಆಯ್ತು ಅನ್ನೋದಿಲ್ಲ ಸರ್. ಸೊ ಈಗ ಯಾರಿಗೇ ಆದ್ರೂ ಹಲ್ಲಿಗೆ ಬೇರೆ ನರ ಸಪ್ಲೈ ಇರುತ್ತೆ, ಕಣ್ಣಿಗೆ ಬೇರೆ ಸಪ್ಲೈ ಇರುತ್ತೆ, ಬ್ರೈನ್ಗೆ ಬೇರೆ ಸಪ್ಲೈ ಇರುತ್ತೆ, ಡಿಫ್ರೆನ್ಷಿಯೇಟ್. ಓಕೆ, ಹಲ್ಲು ಲೂಸ್ ಆದಾಗ, ಹಲ್ಲು ಉಳುಕಾದಾಗ, ನಾವು ಹಲ್ಲು ತೆಗಿಲೇಬೇಕು ಅಂತ ಯಾವತ್ತೂ ನಾವು ಇದು ಮಾಡಲ್ಲ ಸರ್. ಓಕೆ, ವೆನ್ ಇಟ್ ಇಸ್ ಲೈಕ್ ಬಿಯಾಂಡ್ ನಮ್ಮ ಕೈಲಿ ಸೇವ್ ಮಾಡಕ್ಕೆ ಆಗೋದಿಲ್ಲ. ಫಸ್ಟ್ ಸ್ಟೇಜ್ ಅಲ್ಲಿ ಹೇಳಿದ್ವಿ, ಅರ್ಲಿಯಸ್ಟ್ ಆಗಿ ನೀವು ಡಯಾಗ್ನೋಸ್ ಮಾಡಿದ್ರೆ ಫಿಲ್ಲಿಂಗ್ ಅಲ್ಲಿ ಮಾಡ್ಬೋದು. ಇನ್ನ ಸ್ವಲ್ಪ ಲೇಟ್ ಆಗಿ ಬರ್ತೀರಾ, ಪೇನ್ ಅಂತ ಬಂದಾಗ ಯು ಕ್ಯಾನ್ ಟ್ರೈ ಟು, ಇಫ್ ಇಟ್ ಟೂತ್ ಸ್ಟ್ರಕ್ಚರ್ ಚೆನ್ನಾಗಿದೆ, ತುಂಬಾ ಇನ್ಫೆಕ್ಷನ್ ಏನಿಲ್ಲ ಅಂದ್ರೆ ರೂಟ್ ಕೆನಾಲ್ ಮಾಡಿ ಸೇವ್ ಮಾಡ್ಬೋದು ಸರ್. ಸ್ಟಿಲ್ ಮೋರ್ ತುಂಬಾ ಹಾಳಾಗಿದಾಗ ಏನ್ ಮಾಡಕ್ಕಾಯ್ತು, ದೇರ್ ಇಸ್ ನೋ ಅದರ್ ವೇ, ತೆಗಿಲೇಬೇಕಾಗಿತ್ತೆ. ಇನ್ನ ಅದೇ ತರ ಅಲ್ಲಿ ಇಟ್ಕೊಂಡು ನೀವು ಎಷ್ಟು ದಿನ ಅಂತ ಸಫರ್ ಮಾಡ್ತೀರಾ? ಅದರಿಂದ ನೀವು ಬೇರೆ ತರ ಇನ್ಫೆಕ್ಷನ್ ಆಗ್ಬೋದು. ಸ್ಪೇಸ್ ಇನ್ಫೆಕ್ಷನ್ ಮೇಲೆ ಆದಾಗಲ್ಲ ಅಲ್ಲೇ ಲೈಕ್ ಕ್ಯೂ ಕಟ್ಕೊಂಡು ಸ್ಪೇಸ್ ಇನ್ಫೆಕ್ಷನ್ ತರನು ಆಗ್ಬೋದು ಸರ್ ಅದು. ಸೊ ದಟ್ ಈಸ್ ನಥಿಂಗ್ ಲೈಕ್ ಕಣ್ಣಿಗೆ ಬ್ರೈನ್ಗೆ ಹಾರ್ಮ್ ಮಾಡೋ ತರ ಏನಿಲ್ಲ ಸರ್. ಯಾವುದೇ ಹಲ್ಲು ಇವತ್ತವರೆಗೂ ಯಾವ ಸ್ಟಡೀಸ್ ಪ್ರೂವ್ ಮಾಡಿಲ್ಲ ಹಲ್ಲು ತೆಗೆದ್ರೆ ಕಣ್ಣಿಗೆ ಎಫೆಕ್ಟ್ ಆಗಿತ್ತು ಅಂತ ಸರ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಆಫ್ ಲೈಟ್ ಇದು ನೋಡ್ತಾ ಇದ್ದೇವೆ, ಸ್ವಲ್ಪ ಜನದ ಹಲ್ಲು ಮುಂದೆ ಬರುತ್ತೆ, ಅಂದ್ರೆ ಅಲೈನ್ಮೆಂಟ್ ಸರಿ ಇಲ್ಲ ಅಂತ ಸಮಥಿಂಗ್ ಕಾಲ್ಡ್ ಎಸ್ ಬ್ರೇಸಸ್ ಹಾಕ್ತಾರೆ. ಈಗ ಮುಂಚೆ ವಿಸಿಬಲ್ ಬ್ರೇಸಸ್ ಇತ್ತು, ಈಗ ಇನ್ವಿಸಿಬಲ್ ಬ್ರೇಸಸ್ ಬರ್ತಾ ಇದೆ. ಸೊ ಇಸ್ ಇಟ್ ಗುಡ್ ಆರ್ ಇಸ್ ಇಟ್ ಹಾರ್ಮ್ಫುಲ್, ವಾಟ್ ಇಸ್ ಇಟ್? ನೆಕ್ಸ್ಟ್ ಇನ್ನೊಂದೇನಂದ್ರೆ, ಎಲ್ರು ಬ್ರೇಸಸ್ ಹಾಕ್ಬೋದಾ? ಚಿಕ್ಕ ಮಕ್ಕಳಿಂದ ವಯಸ್ಸಾದರೂ ಹಾಕ್ಬೋದಾ? ಏನೋ ಲಿಮಿಟೇಷನ್ಸ್ ಇದೆಯಾ ಅದಕ್ಕೆ? ಎಸ್ ಸರ್, ಈಗ ಏನಂದ್ರೆ ಬ್ರೇಸಸ್ ಅನ್ನೋದು ಈಗ ಎಲ್ಲ ಏಜ್ ವರೆಗೂ ಆಗ್ಬೋದು, ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಶುಡ್ ಬಿ ಗುಡ್ ಬೋನ್, ಒಳ್ಳೆ ಬೋನ್ ಅನ್ನೋದಿರುತ್ತೆ ಸರ್. ಆಯ್ತಾ, 40-45 ಇಯರ್ಸ್ ವರೆಗೂ ಹಾಕ್ಸಿದ್ದಾರೆ ಸರ್ ಬ್ರೇಸಸ್. ಮೇ ವಿಲ್ ಡೂ ಇಟ್, ಓಕೆ, ಇಟ್ಸ್ ನಾಟ್ ಎನಿ ಇಶ್ಯೂ. ಬಟ್ ಏನಂದ್ರೆ ಬೋನ್ ಚೆನ್ನಾಗಿರ್ಬೇಕು. ಲೈಕ್ ದಟ್ ಹೇಳಿದ್ರಲ್ಲ, ಪೆರೋಡ್ ಅಲ್ಲಿ ಲೈಕ್ ಗಮ್ಸ್ ಎಲ್ಲ ವೀಕ್ ಆಗಿ ಅಂತ ಕೇಸಸ್ ಅಲ್ಲಿ ವಿ ವಾಂಟ್ ಟೇಕ್ ಕೇರ್, ಲೈಕ್ ಬಿಕಾಸ್ ಚಾನ್ಸ್ ಲೈಕ್ ಹಾರ್ಮ್ ಮಾಡೋದು ಬೇಡ ಅಂತ. ಓನ್ಲಿ ಥಿಂಗ್ ಇಸ್ ಆ ತರ. ಅದರ್ವೈಸ್ ಲೈಕ್ ಕಿಡ್ಸ್ ಇಂದಾನು ಸ್ಟಾರ್ಟ್ ಮಾಡ್ತಾರೆ. ಸೊ ಲೈಕ್ ಇವನ್ ಫ್ರಮ್ 10 ಇಯರ್ಸ್ ಅಲ್ಲಿ ಏನಾಯ್ತು ಅಂದ್ರೆ, ಲೈಕ್ ಮೇನ್ಲಿ ವಿಲ್ ಸ್ಟಾರ್ಟ್ ಫ್ರಮ್ 12 ಎಲ್ಲ ಪರ್ಮನೆಂಟ್ ಟೂತ್ ಬಂದಾದ್ಮೇಲೆ ವಿಲ್ ಟ್ರೈ ಟು ಸ್ಟಾರ್ಟ್. ಇಫ್ ಇಟ್ ಇಸ್ ಲೈಕ್ ಸ್ಕೆಲಿಟಲ್ ಡಿಫಾರ್ಮಿಟಿ ಅಂದ್ರೆ ಲೈಕ್ ಜಾ ಅಲ್ಲಿ ಡಿಫಾರ್ಮಿಟಿ ಇದೆ, ಲೈಕ್ ಇದು ಸ್ವಲ್ಪ ಹಿಂದೆ ಹೋಗಿದೆ, ಮುಂದೆ ಇದೆ, ಜಾನೇ ಸ್ವಲ್ಪ, ಆ ಟೈಮಲ್ಲಿ ಏನ್ ಮಾಡ್ತಿದ್ರೆ ಲೈಕ್ ಕಿಡ್ಸ್ ಇಂದಾನೆ ನಾವು ಸ್ಟಾರ್ಟ್ ಮಾಡ್ತೀವಿ. 10-8 ಇಯರ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಚೈಲ್ಡ್ ಆರ್ಥೋಡಾಂಟಿಸ್ಟ್ ಅಂತಾರೆ. ಆಯ್ತಾ, ದೆನ್ ಲೈಕ್ ಬ್ರೇಸಸ್ ಲೈಕ್ ವಿ ಕ್ಯಾನ್ ಸ್ಟಾರ್ಟ್ ಲೈಕ್ 13 to 15 ಇಯರ್ಸ್ ಇಸ್ ದ ಬೆಸ್ಟ್ ಏಜ್, ಬಿಕಾಸ್ ನಮ್ಗಿನ್ನ ಬೋನ್ ಎಲ್ಲ ಗ್ರೋ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಿಮ್ಗೆ ಯಾವ ತರ ಬೇಕೋ ಸೆಲೆಕ್ಟ್ ಮಾಡ್ಬೋದು. ಜಸ್ಟ್ ಈಗ ನಮ್ಗೆ ಅಲ್ಲೂ ನಮ್ಗೆ ಕಾಣೋದಕ್ಕೆ ಮಾತ್ರ ನೀವು ಮಾಲ್ ಅಲೈನ್ಮೆಂಟ್ ಅಂತಲ್ಲ, ಇವನ್ ದ ಜಾಬ್ ಪೊಸಿಷನ್ ನಾವು ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಿ, TMJ ಪಾಯಿಂಟ್. ಇವನ್ ಅಕ್ಲೂಷನ್ ಸರಿ ಇಲ್ಲ ಅಂದ್ರೆ, ನಮ್ದು ಅಕ್ಲೂಷನ್ ಸರಿ ಇಲ್ಲ ಅಂದ್ರೆ ಇವನ್ ಇಲ್ಲಿ ಪೇನ್ ಬರುತ್ತೆ. TMJ ಅಂತೀರಿ, ಇಲ್ಲಿ ಲಾಕ್ ಬರೋ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈ ಒನ್ ಥಿಂಗ್, ನಾವೀಗ ಅಲ್ಲೂ ಕ್ರಾಸ್ ಆಗಿದೆ ಇದೆ, ದೆನ್ ಈವನ್ ಮಾಲ್ ಅಲೈನ್ಮೆಂಟ್ ಅಂತ ಹೇಳಿ ಹಿಂದೆ ಮುಂದೆ ಇದ್ದಾಗ ಸ್ವಲ್ಪ ಜನ ಬ್ರಷ್ ಸರಿಯಾಗಿ ಮಾಡ್ತಿದ್ರೆ ಅಲ್ಲೇ ಉಳ್ಕಾಗೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ದ ಮೇನ್ ಇಂಪಾರ್ಟೆನ್ಸ್. ದೆನ್ ಸೆಕೆಂಡ್ ಕಮ್ಸ್ ಲೈಕ್ ಎವರ್ ಲೈಕ್ ಫೇಶಿಯಲ್ ಎಸ್ಥೆಟಿಕ್ಸ್ ಅದೆಲ್ಲ ಬರುತ್ತೆ. ಓಕೆ, ಸೊ ಈಗ ನೀವು ಪ್ರಿವಿಯಸ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಏನೋ ಹಲ್ಲು ಉಳಿಸೋಕ್ ಚಾನ್ಸೇ ಇಲ್ಲ ಅಂದ್ರೆ ಯು ವಿಲ್ ಗೋ ಫಾರ್ ಎಕ್ಸ್ಟ್ರಾಕ್ಷನ್. ಸೊ ನೆಕ್ಸ್ಟ್ ಹಲ್ಲು ಫಿಕ್ಸ್ ಮಾಡ್ತೀರಿ. ಸೊ ವಾಟ್ ಆರ್ ದ ಟೆಕ್ನಿಕ್ಸ್, ವಾಟ್ ಆರ್ ದ ವೇಸ್ ಆಫ್ ಟೀತ್ ಫಿಕ್ಸಿಂಗ್, ಅದೆಲ್ಲ ಏನಿದೆ ಅದರಲ್ಲಿ? ಸರ್, ಈಗ ನಿಮ್ಗೆ ಟ್ಯೂತ್ ಒಂದ್ಸಲಿ ರಿಮೂವ್ ಆದ್ಮೇಲೆ ಇದೆ ದಟ್ ಲೈಕ್ ಅನ್ಲೆಸ್ ಅಂಡ್ ಅನ್ಲೀಸ್ ಇಸ್ ನಾಟ್ ಸೇವ್ ಮಾಡಕ್ ಆಗದಿರೋರು ನಾವು ಮಾಡಿದ್ರೆ ಮಾತ್ರ ನಾವು ಅಲ್ಲಿ ತೆಗಿಯಕ್ ಹೋಗೋದು. ಅದಾದ್ಮೇಲೆ ಸಮಥಿಂಗ್ ಲೈಕ್ ಇವಾಗ ಹಿಂದೆ ಮುಂದೆ ಸಪೋರ್ಟಿಂಗ್ ಇತ್ತಂದ್ರೆ ಯೂಸ್ ಟು ಡೂ ಬ್ರಿಡ್ಜಸ್ ಬಿಫೋರ್, ಇವಾಗೂ ಮಾಡ್ತೀವಿ. ಬಟ್ ವಾಟ್ ದ ಥಿಂಗ್ ಇಸ್ ಲೈಕ್ ಅದೇ ಈಗ ಅಡ್ವಾನ್ಸಸ್ ಅಂತ ಹೇಳ್ತಾರಲ್ಲ, ಇಂಪ್ಲಾಂಟ್ಸ್ ಅವೆಲ್ಲ ಬಂದಿರೋದೆ. ಇಂಪ್ಲಾಂಟ್ಸ್ ಇಸ್ ಸಮಥಿಂಗ್ ಲೈಕ್ ನಿಮ್ಗೆ ಎಲ್ಲಿ ಇದಾಗಿದೆಯೋ ಅಲ್ಲೆಲ್ಲೋ ಅದೇ ಜಾಗದಲ್ಲಿ ಟೈಟಾನಿಯಂ ಇಂಪ್ಲಾಂಟ್ಸ್ ಬರುತ್ತೆ, ಅದನ್ನ ಪ್ಲೇಸ್ ಮಾಡಿ ವಿ ಕ್ಯಾನ್ ಫಿಕ್ಸ್ ಇಟ್ ಆಫ್. ಇಟ್ಸ್ ಅ ಸಿಂಪಲ್ ಪ್ರೊಸೀಜರ್. ಜನಕ್ಕೆ ಇಂಪ್ಲಾಂಟ್ ಅಂದ್ರೆ ಸ್ಕ್ರೂ ಹಾಕ್ತಾರೆ ಸರ್, ಹೇಗೆ ನೋವಾಗಿತ್ತಾ ಆ ತರ ಎಲ್ಲ ಇದಿರುತ್ತೆ. ನಥಿಂಗ್ ಸರ್, ಇಟ್ಸ್ ಅ ನಾರ್ಮಲ್ ಲೈಕ್ ನಮ್ಮ ಬಾಡಿಯಲ್ಲಿ ಈಗ ಲೈಕ್ ಈಗ ಆಕ್ಸಿಡೆಂಟ್ ಆದಾಗಲ್ಲ ಸ್ಕ್ರೂಸ್ ಎಲ್ಲ ಆಗ್ತದೆ. ನಥಿಂಗ್ ವಾಟ್ ಈಸ್ ಆಗಿತ್ತು, ಏನಾಗಿತ್ತು, ಇನ್ಫೆಕ್ಷನ್ ಆಗಿತ್ತು ಅಂತ ಕೇಳ್ತಾರೆ. ಇಲ್ಲ ಸರ್, ಎಲ್ಲ ಸ್ಟೆರೈಲ್ ಇದ್ರೆ ಇನ್ಸ್ಟ್ರೂಮೆಂಟ್ಸ್ ಇಂದಾನೆ ಮಾಡ್ತಾರೆ. ಇವನ್ ದ ಇಂಪ್ಲಾಂಟ್ಸ್ ಎವ್ರಿಥಿಂಗ್ ವಿಲ್ ಬಿ ಸ್ಟೆರೈಲ್, ಎಲ್ಲ ಒಂದು ಬಾಕ್ಸ್ ಅಲ್ಲಿ ಎಂಟ್ರಿ ಕೋಟೆಡ್ ಆಗಿರುತ್ತೆ. ಜಸ್ಟ್ ವಿಲ್ ಬಿ ಪ್ಲೇಸಿಂಗ್ ಇನ್ಸೈಡ್ ದ ಟೂತ್ ಅಂಡ್ ಆಫ್ಟರ್ ಡಿಪೆಂಡ್ ಅಪಾನ್ ದ ದಿಸ್ ಥಿಂಗ್ ಬೋನ್ ಕ್ವಾಲಿಟಿ ಮೇಲೆ ನಾವು ಇಮಿಡಿಯೇಟ್ ಆಗಿ ಲೋಡ್ ಮಾಡಬೇಕಾ, ಲೈಕ್ ಅದರ್ವೈಸ್ ಡಿಲೇಡ್ ಲೈಕ್ 1 or 2 months ಬಿಟ್ಟು ಮಾಡಬೇಕಾ, ದಿಸ್ ಆಲ್ ಥಿಂಗ್ಸ್ ವಿಲ್ ಬಿ ದೇರ್ ಸರ್. ಬಟ್ ನಥಿಂಗ್ ಲೈಕ್ ಎಫೆಕ್ಟಿವ್ ಸರ್. ಲೈಕ್ ಇಂಪ್ಲಾಂಟ್ಸ್ ಹಾಕ್ಸ್ಕೊಂಡ್ರೆ ನಮ್ಗೆ ಲೈಕ್ ಮೂಳೆ ವೀಕ್ ಆಗ್ಬಿಡುತ್ತೆ ಅನ್ನೋದೆಲ್ಲ ಏನಿಲ್ಲ ಸರ್. ಈ ನಮ್ ವ್ಯೂವರ್ಸ್ಗೆಲ್ಲ ಇದು ತುಂಬಾ ಇನ್ಫಾರ್ಮೇಟಿವ್. ಯಾಕಂದ್ರೆ ಎಷ್ಟೊಂದು ನಮ್ ತಲೆಯಲ್ಲಿ ವಿಚಾರ, ನನ್ನ ತಲೆಯಲ್ಲಿ ವಿಚಾರ ಇತ್ತು, ನಮ್ ಫ್ರೆಂಡ್ಸ್, ನಮ್ ವ್ಯೂವರ್ಸ್ ವಿಚಾರ. ಸೊ ನೀವೆಲ್ಲ ಕ್ಲಾರಿಫೈ ಕೊಡ್ತಾ ಇದೀರಿ. ಒಂದು ಲಾಸ್ಟ್ ಕ್ವಶನ್ ಡಾಕ್ಟರ್,
ಈಗ ಚಿಕ್ಕ ಮಕ್ಕಳೆಲ್ಲ ಆಟ ಆಡುವಾಗ ಬೀಳ್ತಾರೆ, ಸಮ್ ಆಕ್ಸಿಡೆಂಟ್ ಸಡನ್ಲಿ ಹಲ್ಲು ಲೂಸ್ ಆಗುತ್ತೆ. ಈಸ್ ದರ್ ಎನಿ ಇಮಿಡಿಯೇಟ್ಲಿ ಲೈಕ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ತರ ಆತರ ಹಲ್ಲಿಗೆ ಏನಾದ್ರು ನಾವು ಮಾಡ್ಬೋದಾ? ಗುಡ್ ಕ್ವಶನ್ ಸರ್. ಏನಾದ್ರೆ ಈಗ ಮಕ್ಕಳೇ ಅಂತಲ್ಲ, ಇವನ್ ದೊಡ್ಡವರು ಕೂಡ ಈಗ ಫಸ್ಟ್ ನಾವು ಆಕ್ಸಿಡೆಂಟ್ ಎಲ್ಲ ಬಿದ್ದಾಗ ಏನಾಯ್ತು ಮುಂದೆ ಮೇಲೆ ಅಲ್ಲೇ ಆದಷ್ಟು ಮುಂದೆ ಎಲ್ಲ ಬೀಳುತ್ತೆ ಆಯ್ತಾ. ಆಚೆ ಅನ್ಕೇಸ್ ಬಂದು ಲೈಕ್ ವಿತೌಟ್ ಬ್ರೇಕಿಂಗ್ ಏನು ಇಲ್ಲ ಡೈರೆಕ್ಟ್ ಆಗಿ ಅಲ್ಲಿ ಬಂದ್ಬಿಡ್ತಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಲೈಕ್ ನಿಯರ್ ಬೈ ಕ್ಲಿನಿಕ್, ಕ್ಯಾನ್ ಟೇಕ್ ಇನ್ ನಿಮ್ಗೆ ಜಸ್ಟ್ ಪ್ಲೈನ್ ವಾಟರ್ ಅಲ್ಲಿ, ಅದರ್ವೈಸ್ ಕೊಕೊನಟ್ ವಾಟರ್, ಮಿಲ್ಕ್ ಅಲ್ಲಿ, ಸಲೈವಾ ಇವನ್ ತಗೊಂಡೋದ್ರೆ ಡೈರೆಕ್ಟ್ ಆಗಿ ಡಾಕ್ಟರ್ ಫಿಕ್ಸ್ ಮಾಡ್ಕೊಡ್ತಾರೆ. ಸೇಮ್ ಹಲ್ಲನ್ನ ಫಿಕ್ಸ್ ಮಾಡೋ ಚಾನ್ಸಸ್ ಇದೆ ಸರ್ ಆಯ್ತಾ. ಬಟ್ ಇಟ್ ಶಾರ್ಟ್ ಪೀರಿಯಡ್ ಅಲ್ಲಿ ಇವಾಗ ಮಾಡಿಸ್ಕೊಂಡು ನಾಳೆ ಹೋಗ್ತೀನಿ ಸಾಯಂಕಾಲ ಹೋಗ್ತೀನಿ ಅಂದ್ರೆ ಅದು ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ನೀವು ಹೋದ್ರೆ ಡಾಕ್ಟರ್ ಅದನ್ನ ಲೈಕ್ ಡೆಂಟಿಸ್ಟ್ ಹತ್ರ ಹೋದ್ರೆ ಅದನ್ನ ಬಾಂಡ್ ಮಾಡಿ ಅದಕ್ಕೆ ರೂಟ್ ಕೆನಾಲ್ ಮಾಡಿ ವಿ ಕ್ಯಾನ್ ಹ್ಯಾವ್ ದ ನ್ಯಾಚುರಲ್ ಟೂತ್ ನಾವು ಯೂಸ್ ಮಾಡ್ಕೋಬಹುದು ಸರ್. ಇದು ನಮ್ಗೆ ಗೊತ್ತಿರ್ಲಿಲ್ಲ. ವೆರಿ ನೈಸ್. ಇವನ್ ಈಗ ನೀವು ಇನ್ ಕೇಸ್ ಆಗದೆ ಹೇಳಿದಲ್ಲ, ಅದರ್ವೈಸ್ ನೆಕ್ಸ್ಟ್ ಇಸ್ ದ ಇಂಪ್ಲಾಂಟ್ಸ್, ರಿಮೂವಬಲ್ ಡೆಂಚರ್ಸ್, ಸುಮಾರು ವೆರೈಟೀಸ್ ಇದೆ ಸರ್. ಲೈಕ್ ಅದು ಲೂಸ್ ಆಗ್ಬಿಡ್ತು ಅಂದ್ರೆ ಆಯ್ತಾ. ಓಕೆ, ಸೊ ಓವರ್ ಆಲ್ ದ ಮೆಸೇಜ್ ಇಸ್ ವೆರಿ ಕ್ಲಿಯರ್. ಎನಿಥಿಂಗ್ ಹ್ಯಾಪನ್ಸ್ ಟು ಯುವರ್ ಟೀತ್ or oral health, nothing to worry. Consult your dentist and he will take care. Doctor, thank you very much for your time once again. Thank you sir. Any last message to our viewers? Any advice how to take care of oral health? Only thing I can tell you is like visit the like wherever you are nearby, go to the clinic, okay, or like a span of 6 months, 8 months, at least a year. Okay, at least a year. If they are visiting, like ಏನೇ ಸ್ವಲ್ಪ ಹೇಳಿದಲ್ಲ ಸರ್, ಸ್ಮಾಲ್ ಕ್ಯಾವಿಟೀಸ್ ಇದನ್ನು ಅಲ್ಲಿಗೆ ಫಿಲ್ ಆಯ್ತು. ಸಿ ಇವನ್ ದ ಕಾಸ್ಟ್ ಎಫೆಕ್ಟಿವ್ ಇಸ್ ಆಲ್ಸೋ ಲೆಸ್. ನೀವು ತುಂಬಾ ಅಲ್ಲಿ ನೋವು ಬರೋವರೆಗೂ ಒಂದು ವೇಟ್ ಮಾಡಬೇಡಿ. ರೆಗ್ಯುಲರ್ ಚೆಕ್ಅಪ್, ನೀವು ಸೇಮ್ ಬ್ಲಡ್ ಶುಗರ್ ಚೆಕ್ಅಪ್ ಮಾಡಿಸ್ತೀರಾ 6 months once, 3 months ಒಬ್ಬರು ದಿನ ಚೆಕ್ ಮಾಡೋರು ಇರ್ತಾರೆ. ಹೌದು, ದಿಸ್ ಅ ಥಿಂಗ್, ನಥಿಂಗ್ ಲೈಕ್ ದಟ್, ಸಿಂಪಲ್. ಜಸ್ಟ್ 6 months ಇಯರ್ಲಿ ಒನ್ಸ್ ಹೋದಾಗ ಲೈಕ್ ಯು ಕ್ಯಾನ್ ಸೇವ್ ಲೈಫ್ ಟೈಮ್ ಟೂತ್ ಅಲ್ಲ ಸರ್ ಅದು. ಇಟ್ಸ್ ಒನ್ ಗುಡ್ ಥಿಂಗ್. ಓಕೆ, ಜನ್ ಬ್ರಷಿಂಗ್ ಟೆಕ್ನಿಕ್ ಜೋರಾಗಿದೆ ಹೇಳಲ್ಲ, ಇಟ್ಸ್ ನಾಟ್ ನೆಸೆಸರಿ. ನಾರ್ಮಲ್ ಬ್ರಷಿಂಗ್ ನಮ್ಗೆ ಏನ್ ಅನ್ಸುತ್ತೆ, ಈಗ ನಾವು ಟೇಬಲ್ ಕ್ಲೀನ್ ಮಾಡಿ ಚೂರು ಉಜ್ಜಿದ್ರೆ ನಾವು ಶೈನ್ ಬರುತ್ತೆ, ಆ ತರ ಹಲ್ಲು ಉಜ್ತಾ ಇದ್ದೀವಿ. ತುಂಬಾ ಸೆನ್ಸಿಟಿವಿಟಿ, ದಟ್ ಈಸ್ ದ ಮೇನ್ ರೀಸನ್. ಲೈಕ್ ಅದನ್ನ ಜಸ್ಟ್ ಸಿಂಪಲ್ ಹೇಳಿದಲ್ಲ, ಜಸ್ಟ್ ಆ ತರ ಸಾಫ್ಟ್ ಬ್ರಷ್ ಅಥವಾ ಅಲ್ಟ್ರಾ ಸಾಫ್ಟ್ ಬ್ರಷ್ ಯೂಸ್ ಮಾಡ್ಕೊಂಡು ಆರಾಮ್ಸೆ ಮೇಂಟೈನ್ ಮಾಡ್ಬೋದು ಸರ್. ಏನ್ ಮೇನ್ ಅಲ್ಲೇ ನೀವು ಸೆನ್ಸಿಟಿವಿಟಿ ಇದೆ, ನೀವು ಕಡಿಮೆ ಮಾಡ್ಬೋದು ಸರ್. Okay, thank you doctor. On behalf of all my friends and viewers, we thank Dr. Vikil Chakravarti once again for sharing so much of information and enlightening us on the oral health. Thank you doctor once again. Thank you friends. We'll come back again with our next show with another interesting topic. Till then, take care. Bye.